ವೀರಶೈವ ಲಿಂಗಾಯತ ಮಹಾಸಂಗಮದ ಸಮಾವೇಶವನ್ನ ಈಗಾಗಲೇ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಮಾಡಬೇಕಂತ ಹೇಳಿ ಸಮಾಜದ ಮುಖಂಡರು ತೀರ್ಮಾನದಂತೆ ನಮ್ಮ ಸಮಾವೇಶ ದಾವಣಗೆರೆಯಲ್ಲಿ ನಡೆಯುತ್ತೆ. ಒಂದು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೂ ವೀರಶೈವ ಲಿಂಗಾಯತ ಮಹಾಸಂಗಮದ ಸಮಾವೇಶಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಉದ್ದೇಶ ವೀರಶೈವ ಲಿಂಗಾಯತ ಒಳಪಂಗಡಗಳು ಕೆಲವು ದುಷ್ಟಶಕ್ತಿಗಳು ಒಡೆಯತಕ್ಕಂಥ ಪ್ರಯತ್ನವನ್ನ ಮಾಡಿದರೆ ಅದಕ್ಕೋಸ್ಕರ ನಾವೆಲ್ಲ ಒಂದಾಗಿದ್ದೀವಿ, ಒಟ್ಟಾಗಬೇಕು. ಒಡೆದ ಮನಸ್ಸುಗಳು ಸಂಘರ್ಷದಿಂದ ಸಾಮರಸ್ಯ, ಕೆಲವು ಸಂಘರ್ಷಗಳಿದ್ದು ಅದನ್ನು ಬಗೆಹರಿಸಿಕೊಂಡು ಸಾಮರಸ್ಯದ ಕಡೆ ನಾವು ಸಾಗ್ತಾ ಇದೀವಿ. ಒಳಪಂಗಡಗಳು ಒಂದಾಗ್ತಾ ಇದೀವಿ. ಇದನ್ನು ನೋಡಿ ಕೆಲವರಿಗೆ ನಡುಕ ಪ್ರಾರಂಭ ಆಗಿದೆ. ಇನ್ನು ಎರಡನೇದು, ಈ ಸರ್ಕಾರ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ. ಯಾರ ಮನೆ ಬಾಗಿಲಿಗೆ ಹೋಗಿ ಜಾತಿ ಜನಗಣತಿ, ನಮ್ಮ ಯಾರ ಮನೆ ಬಾಗಿಲಿಗೆ ಜಾತಿ ಜನಗಣತಿ ಮಾಡಿಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾನು ಸ್ಪಷ್ಟವಾಗಿ ಹೇಳಿದೆ, ಜಾತಿ ಜನಗಣತಿಯನ್ನು ವಿರೋಧ ಮಾಡಿದ್ದಾರೆ. ನಾವು ಸಹ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ, ಇದನ್ನು ವಿರೋಧ ಮಾಡ್ತೀವಿ. ನಂಬರ್ 3, ವೀರಶೈವ ಲಿಂಗಾಯತ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಡವರಿದ್ದಾರೆ. ಕೆಲವರು ಆರ್ಥಿಕವಾಗಿ ಚೆನ್ನಾಗಿದ್ದಂಥವ್ರು ಬೇರೆ. ಬಡವರ ಮಕ್ಕಳಿಗೆ ಶಿಕ್ಷಣ ಉದ್ಯೋಗಕ್ಕೋಸ್ಕರ OBC 2A ಕೊಡಬೇಕು. ನಂಬರ್ 3. ನಂಬರ್ 4, ನಾಲ್ಕನೇದು, ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನ ನಾವು ಆಯೋಜನೆ ಮಾಡ್ತೀವಿ. ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ನಾಯಕರಾದ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರು ಕಳೆದ ತಿಂಗಳು ಈ ಸಮಾವೇಶವನ್ನ ಪೂರ್ವ ಸಿದ್ಧತಾ ಸಭೆಗಳನ್ನ ನಾವು ಮಾಡ್ತೀವಿ ಅಂದಾಗ ಮಾಡಬಾರದು ಅಂತೇಳಿ ಸೂಚನೆಯನ್ನು ಕೊಡಿದ್ರು, ವಿನಂತಿಯನ್ನು ಮಾಡಿದ್ರು. ನಾವು ಯಡಿಯೂರಪ್ಪನವ್ರನ್ನ, ವಿಜೇಂದ್ರ ಅವ್ರನ್ನ ಕೇಳಿ ಈ ಸಮಾವೇಶವನ್ನು ಮಾಡ್ತಾ ಇಲ್ಲ. ಅವರು ನಮ್ಮ ನಾಯಕರು, ಅವರು ಪಕ್ಷಕ್ಕೆ ಮುಜುಗರ ಆಗುತ್ತೆ. ನಾನು ರಾಜ್ಯದ ಅಧ್ಯಕ್ಷ ಇದ್ದೀನಿ, ಪಕ್ಷಕ್ಕೆ ಮುಜುಗರ ಆಗುತ್ತೆ, ಮಾಡಬಾರದು ಅಂತ ಹೇಳಿದ್ದಾರೆ. ನಿನ್ನೆನೂ ಸಹ ಸಂಜೆ ನಮ್ಮ ನಾಯಕರು ಯಡಿಯೂರಪ್ಪನವರ ಮನೆಯಲ್ಲಿ ನಾನು ಸೌಜನ್ಯ ಭೇಟಿಯನ್ನು ಮಾಡಿದ್ದೆ. ಆ ಸಂದರ್ಭದಲ್ಲಿ ನನಗೂ ಕರೆ ಮಾಡಿದ್ರು ಯಡಿಯೂರಪ್ಪನವರು. ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಈ ಸಭೆಗಳನ್ನು ಮಾಡಬಾರದು ಸ್ಪಷ್ಟವಾಗಿ ಸೂಚನೆ ಕೊಟ್ಟರು. ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೂ ವೀರಶೈವ ಲಿಂಗಾಯತ ಮಹಾಸಂಗಮದ ಪೂರ್ವ ಸಿದ್ಧತೆ ಸಭೆಗಳಿಗೂ ಅಥವಾ ಸಮಾವೇಶಕ್ಕೆ ಯಾವ ರೀತಿ ಸಂಬಂಧ ಇಲ್ಲ. ನಮ್ಮ ಏನು ಮುಖಂಡರುಗಳ ಅಪೇಕ್ಷೆ ಇದೆ, ಈಗಾಗಲೇ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಬೇಕಂತೇಳಿ ನಾವೆಲ್ಲ ಕಡೆ ತೀರ್ಮಾನ ಮಾಡಿದ್ವಿ. ಡಾಬಸ್ಪೇಟೆ ಮೊದಲನೇ ಸಭೆ ಆಗಿದೆ, ಎರಡನೇ ಸಭೆ ತುಮಕೂರಲ್ಲಿ ಆಗಿದೆ, ಮೂರನೇ ಸಭೆ ದಾವಣಗೆರೆ, ಮಧ್ಯ ಕರ್ನಾಟಕ, ದಾವಣಗೆರೆ, ಹಾವೇರಿ, ಚಿತ್ರದುರ್ಗ ಜಿಲ್ಲೆ, 3 ಜಿಲ್ಲೆಗಳ ಸಭೆಗಳಿಂದ ದಾವಣಗೆರೆಯಲ್ಲಿ 4ನೇ ತಾರೀಕು 1ನೇ ತಾರೀಕು ಮಾಡಿದೀವಿ. 4ನೇ ತಾರೀಕು ಹಳೆ ಮೈಸೂರು ಭಾಗದ 10 ಜಿಲ್ಲೆಗಳು, ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಹಾಸನ್, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರಿನ ಬಂದ್ರು. 10 ಜಿಲ್ಲೆಗಳ ಮುಖಂಡರುಗಳ ಸಭೆ. ಯಾರನ್ನೋ ಜನಗಳನ್ನ ಕರೆತಂದು ಸಭೆ ಮಾಡಿಲ್ಲ. ಮಹಾ ಸಂಗಮದ ಪೂರ್ವ ಸಿದ್ಧ ಸಭೆಗಳು ಸಮಾಜದ ಮುಖಂಡರುಗಳು, ಬ್ಯಾಂಕಿನ ಅಧ್ಯಕ್ಷರುಗಳು, ಬ್ಯಾಂಕ್ಗಳ ಉಪಾಧ್ಯಕ್ಷರುಗಳು, ನಿರ್ದೇಶಕರುಗಳು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರುಗಳು, ಕೆಲವು ಮಠಾಧೀಶರು ಒಳಗೊಂಡಂತೆ ಸಭೆಗಳು ಮಾಡಿದೀವಿ. ನಾಳೆ ನಾವು ಇನ್ನು ಮುಖಂಡರು ಮುಂದಿನ ವಾರ ಸಭೆಗಳನ್ನು ಸೇರಿ ಚರ್ಚೆ ಮಾಡಿ
ನಮ್ಮ ಸಭೆಗಳು ಎಲ್ಲ ಜಿಲ್ಲೆಗಳಲ್ಲಿ ನಡೀತವೆ. ಮಹಾಸಂಗಮ ಸಮಾವೇಶ, ಐತಿಹಾಸಿಕ ಸಮಾವೇಶನ ದಾವಣಗೆರೆಯಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಇಚ್ಛೆ ಪಡ್ತೀನಿ.